ನಮಸ್ಕಾರ. ಬೈಬಲ್ನ ಬಹುಶಃ ಅತಿ ಹೆಚ್ಚು ಪರಿಚಿತ ಕಥೆಗಳಲ್ಲಿ ಒಂದಾದ ಕುರುಡನಿಗೆ ದೃಷ್ಟಿ ಬಂದ ಘಟನೆಗೆ ಸ್ವಾಗತ. ಹೌದು, ನಾವೆಲ್ಲರೂ ಚಿಕ್ಕಂದಿನಿಂದ ಕೇಳಿರುವ ಕಥೆ ಇದು. ಲೂಕನ ಸುವಾರ್ತೆಯಲ್ಲಿ ಬರುವ ಈ ಕಥೆ ಅಂದ್ರೆ ಜೆರಿಕೋ ಪಟ್ಟಣದ ಬಳಿ ಯೇಸು ಒಬ್ಬ ಕುರುಡ ಭಿಕ್ಷುಕನನ್ನು ಗುಣಪಡಿಸುವುದು. ಸಾಮಾನ್ಯವಾಗಿ ಇದನ್ನೊಂದು ಪವಾಡ ಅಂತೀವಿ, ಅಷ್ಟೇ, ಅಲ್ಲೇ ಬಿಟ್ಬಿಡ್ತೀವಿ. ನಿಜ. ಆದ್ರೆ ಅದ್ರೊಳಗೆ ಇಳಿದ್ರೆ... ಹೌದು, ಸ್ವಲ್ಪ ಆಳವಾಗಿ ನೋಡಿದ್ರೆ ಇದರಲ್ಲಿ ನಂಬಿಕೆ, ನಮ್ಮ ಆಧ್ಯಾತ್ಮಿಕ ಕುರುಡುತನ, ಆಮೇಲೆ ನಿಜವಾದ ಶಿಷ್ಯತ್ವ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಎಷ್ಟೆಲ್ಲ ವಿಷಯಗಳಿವೆ. ಖಂಡಿತವಾಗಿಯೂ. ಇಂದು ಲೂಕ 18ನೇ ಅಧ್ಯಾಯದ ಈ ಭಾಗದ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ. ನನ್ನಿಂದ ನಿನಗೇನಾಗಬೇಕು ಅಂತ ಯೇಸು ಕೇಳುವ ಆ ಒಂದು ಸರಳ ಪ್ರಶ್ನೆಯಿಂದ ಎಷ್ಟೆಲ್ಲ ಅರ್ಥಗಳು ಹೊರಬರ್ತಾವೆ ಅನ್ನೋದನ್ನ ನೋಡೋಣ. ಖಂಡಿತ. ಹಾಗಾದ್ರೆ ಆ ಘಟನೆಯ ಹಿನ್ನೆಲೆಯಿಂದಾನೇ ಶುರು ಮಾಡೋಣ. ಯೇಸು ತಮ್ಮ ಶಿಷ್ಯರೊಂದಿಗೆ ಯೆರೂಸಲೇಮಿಗೆ ಹೋಗ್ತಾ ಇದ್ದಾರೆ. ಮತ್ತು ಜೆರಿಕೋ ಅವರ ಪ್ರಯಾಣದ ಕೊನೆಯ ಒಂದು ಪ್ರಮುಖ ನಿಲ್ದಾಣ. ಅಂದ್ರೆ ಅವರ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಅವರು ಬಹಳ ಹತ್ತಿರದಲ್ಲಿದ್ದಾರೆ. ಬಹಳ ಹತ್ತಿರ, ಹೌದು. ಈ ಸಂದರ್ಭವೇ ಕಥೆಗೆ ಒಂದು ರೀತಿಯ, ಹೇಳೋದು, ಗಂಭೀರತೆಯನ್ನು ಕೊಡುತ್ತೆ. ಹೌದು, ಆ ಗಂಭೀರತೆಯನ್ನು ಕೊಡುತ್ತೆ ಅಲ್ವಾ? ಖಂಡಿತ. ಆ ಗಂಭೀರತೆಯನ್ನು ಇನ್ನಷ್ಟು ಹೆಚ್ಚಿಸುವುದೇ ಈ ಘಟನೆಗೆ ಸ್ವಲ್ಪ ಮೊದಲು ನಡೆದ ಒಂದು ಸಂಭಾಷಣೆ. ಓ ಹೌದು. ಯೇಸು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನೋಡಿ, ನಾವು ಯೆರೂಸಲೇಮಿಗೆ ಹೋಗ್ತಾ ಇದ್ದೀವಿ. ಓಕೆ. ಅಲ್ಲಿ ನನಗೆ ಏನೆಲ್ಲ ಕಷ್ಟಗಳು, ಅವಮಾನ, ಸಾವು ಕಾದಿದೆ ಅಂತ ವಿವರಿಸ್ತಾರೆ. ಆದರೆ ಬೈಬಲ್ ಏನ್ ಹೇಳುತ್ತೆ ಅಂದ್ರೆ, ಶಿಷ್ಯರು ಈ ಮಾತುಗಳಲ್ಲಿ ಯಾವುದನ್ನೂ ಗ್ರಹಿಸಲಿಲ್ಲ. ಅವರಿಗೆ ಅರ್ಥವೇ ಆಗ್ಲಿಲ್ಲ. ಇಲ್ಲಿಯೇ ಈ ಕಥೆಯ ಅತಿ ದೊಡ್ಡ ವಿಪರ್ಯಾಸ ಶುರುವಾಗುತ್ತೆ ಅನ್ಸುತ್ತೆ. ಹೌದು ಹೌದು. ಕಣ್ಣಿದ್ದ ಯೇಸುವಿನ ಜೊತೆಗೇ ಇರೋ ಶಿಷ್ಯರಿಗೆ ಆಧ್ಯಾತ್ಮಿಕ ಸತ್ಯ ಕಾಣಿಸ್ತಾ ಇಲ್ಲ. ಆದ್ರೆ ದಾರಿಯ ಬದಿಯಲ್ಲಿ ಕೂತಿದ್ದ ದೈಹಿಕವಾಗಿ ಕಣ್ಣಿಲ್ಲದ ಒಬ್ಬ ಭಿಕ್ಷುಕನಿಗೆ ಯೇಸು ಯಾರೆಂಬ ಸತ್ಯ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಖರವಾಗಿ ಈ ವ್ಯತಿರೇಕವೇ ಇಡೀ ಕಥೆಯ ತಿರುಳು. ಹೌದು, ಅದ್ಭುತವಾಗಿ ಹೇಳಿದ್ರಿ. ಇನ್ನು ಆ ವ್ಯಕ್ತಿಯ ಸ್ಥಿತಿಯನ್ನ ಗಮನಿಸ್ಬೇಕು. ಅವನು ಕೇವಲ ಕುರುಡನಲ್ಲ. ಅವನು ದಾರಿಯ ಪಕ್ಕದಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಿದ್ದನು. ಅಂದ್ರೆ ಸಮಾಜದಿಂದ ಹೊರಹಾಕಲ್ಪಟ್ಟ, ಅಂಚಿನಲ್ಲಿರುವ, ಯಾವುದೇ ಗುರುತು ಇಲ್ಲದ ವ್ಯಕ್ತಿ. ಅವನ ದೈನಂದಿನ ಜೀವನವೇ ಒಂದು ಹೋರಾಟ. ಸರಿ, ಅವನ ಸ್ಥಿತಿ ಹೀಗಿದೆ. ಇದು ಅವನ ಸಮಸ್ಯೆ ಅಂದುಕೊಳ್ಳೋಣ. ಆದ್ರೆ ತಕ್ಷಣವೇ ಒಂದು ಅವಕಾಶ ಕೂಡ ಬರುತ್ತೆ. ನಜರೇತಿನ ಯೇಸು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಸುದ್ದಿ ಅವನ ಕಿವಿಗೆ ಬೀಳುತ್ತೆ. ಹೌದು, ಮತ್ತು ಆ ಅವಕಾಶವನ್ನು ಅವನು ಬಿಟ್ಟುಕೊಡಲೇ ಇಲ್ಲ. ಸುದ್ದಿ ಕೇಳಿದ ತಕ್ಷಣ ಅವನು ಏನ್ ಮಾಡ್ದ? ಸುಮ್ನೆ ಕೂರ್ಲಿಲ್ಲ. ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ, ಯೇಸುವೆ, ದಾವೀದ ಕುಲಪುತ್ರರೇ, ನನಗೆ ದಯ ತೋರಿ ಅಂತ ಗಟ್ಟಿಯಾಗಿ ಕೂಗಲು ಶುರು ಮಾಡ್ದ. ಇದು ಅವನ ಕ್ರಿಯೆ. ಅವನಲ್ಲಿದ್ದ ಒಂದೇ ಒಂದು ಅಸ್ತ್ರ ಅಂದ್ರೆ ಅವನ ಧ್ವನಿ ಅಲ್ವಾ? ಅವನ ಧ್ವನಿ, ಮತ್ತು ಅದನ್ನು ಅವನು ಪೂರ್ತಿಯಾಗಿ ಬಳಸ್ಕೊಂಡ. ಆದ್ರೆ ಅವನು ಕೂಗಿದ ತಕ್ಷಣ ಎಲ್ಲವೂ ಸರಿಯೋಗ್ಲಿಲ್ಲ. ಅಲ್ಲಿದ್ದ ಜನ ಅವರು ಅವನನ್ನು ತಡೆಯಲು ನೋಡ್ತಾರೆ. ಹೌದು. ಸುಮ್ನೆರೋ ಅಂತ ಅವರನ್ನು ಗದರಿಸ್ತಾರೆ. ಇದೊಂದು ದೊಡ್ಡ ಅಡಚಣೆ ಅವನಿಗೆ. ಆ ಜನಸಂದಣಿಯ ವರ್ತನೆ ಇದೆಯಲ್ಲ, ಅದು ಬಹಳ ಕುತೂಹಲಕಾರಿ. ಬಹುಶಃ ಅವರಿಗೆ ಈ ಭಿಕ್ಷುಕನ ಕೂಗು ಒಂದು ಕಿರಿಕಿರಿ ಅನ್ಸಿರಬಹುದು. ಹೌದು, ಇರಬಹುದು. ಅಥವಾ ಯೇಸುವಿನಂತಹ ಮಹಾನ್ ವ್ಯಕ್ತಿಯ ಗಮನವನ್ನು ಇಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಸೆಳೆಯುವುದು ಸರಿ ಅಲ್ಲ ಅಂತ ಭಾವಿಸಿರಬಹುದು. ಕಾರಣ ಏನೇ ಇರ್ಲಿ, ಅವರು ಅವನನ್ನು ಹತ್ತಿಕ್ಕಲು ಪ್ರಯತ್ನಿಸಿದರು. ಆದ್ರೆ ಅವನ ದೃಢತೆ ನೋಡಿ, ಜನರು ಗದರಿಸಿದಾಗ ಅವನು ಸುಮ್ಮನಾಗುವುದಿಲ್ಲ. ಬದಲಾಗಿ ಮತ್ತಷ್ಟು ಗಟ್ಟಿಯಾಗಿ ಕೂಗ್ತಾನೆ. ಅವನಿಗೆ ಗೊತ್ತಿತ್ತು ಇದು ತನಗೆ ಸಿಕ್ಕಿರೋ ಒಂದೇ ಅವಕಾಶ ಅಂತ. ಇದನ್ನು ಕಳೆದುಕೊಂಡ್ರೆ ಮತ್ತೆ ಸಿಗುವುದಿಲ್ಲ ಅಂತ. ಇಲ್ಲಿಯೇ ಯೇಸುವಿನ ಪ್ರತಿಕ್ರಿಯೆ ಗಮನ ಸೆಳೆಯೋದು. ಅಷ್ಟು ದೊಡ್ಡ ಜನಸಂದಣಿಯ ಗದ್ದಲದಲ್ಲಿ ಆ ಅಂಚಿನಲ್ಲಿದ್ದ ಒಬ್ಬ ವ್ಯಕ್ತಿಯ ಧ್ವನಿಯನ್ನು ಯೇಸು ಕೇಳಿಸಿಕೊಳ್ಳುತ್ತಾರೆ. ಕೇಳಿಸಿಕೊಂಡು ಸುಮ್ಮನೆ ಮುಂದೆ ಹೋಗುವುದಿಲ್ಲ, ಅಲ್ಲೇ ನಿಲ್ಲುತ್ತಾರೆ. ಇಡೀ ಮೆರವಣಿಗೆಯನ್ನು ಆ ಒಬ್ಬನಿಗಾಗಿ ನಿಲ್ಲಿಸಿ ಅವನನ್ನು ನನ್ನ ಬಳಿಗೆ ತನ್ನಿ ಅಂತ ಹೇಳ್ತಾರೆ. ಆ ದೃಶ್ಯವನ್ನು ಕಲ್ಪಿಸಿಕೊಂಡ್ರೆ ಮೈ ಜುಮ್ಮನ್ನುತ್ತೆ. ಎಲ್ಲರ ಗಮನ ಈಗ ಆ ಭಿಕ್ಷುಕನ ಮೇಲೆ. ಹೌದು. ಅವನನ್ನು ಯೇಸುವಿನ ಬಳಿ ಕರೆತರುತ್ತಾರೆ. ಆಗ ಯೇಸು ಆ ಪ್ರಶ್ನೆ ಕೇಳ್ತಾರೆ, ನನ್ನಿಂದ ನಿನಗೇನಾಗಬೇಕು? ಅದಕ್ಕೆ ಅವನ ಉತ್ತರ ಅಷ್ಟು ಸ್ಪಷ್ಟವಾಗಿಟ್ಟು, ಸ್ವಾಮಿ, ನನಗೆ ಕಣ್ಣು ಕಾಣುವಂತೆ ಮಾಡಿ. ಯಾವುದೇ ಗೊಂದಲವಿಲ್ಲ, ಬೇರೆ ಯಾವ ಬೇಡಿಕೆಯೂ ಇಲ್ಲ. ತಕ್ಷಣವೇ ಯೇಸು, ದೃಷ್ಟಿಯನ್ನು ಪಡೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎನ್ನುತ್ತಾರೆ. ಅವನಿಗೆ ದೃಷ್ಟಿ ಬರುತ್ತೆ. ಮತ್ತು ಕಥೆಯ ಕೊನೆಯಲ್ಲಿ ಫಲಿತಾಂಶ ಏನು? ಅವನು ದೃಷ್ಟಿ ಪಡೆದು
ದೇವರನ್ನು ಸ್ತುತಿಸ್ತಾ ತನ್ನ ಪಾಡಿಗೆ ತಾನು ಹೋಗ್ಲಿಲ್ಲ. ಇಲ್ಲ, ಬದಲಾಗಿ ಯೇಸುವನ್ನು ಹಿಂಬಾಲಿಸಲು ಶುರುಮಾಡಿದ. ಹೌದು, ಮತ್ತು ಇಡೀ ಘಟನೆಯನ್ನು ನೋಡಿದ ಜನರೆಲ್ಲರೂ ದೇವರನ್ನು ಕೊಂಡಾಡಿದರು. ಒಂದು ವ್ಯಕ್ತಿಯ ನಂಬಿಕೆ ಇಡೀ ಸಮುದಾಯದ ಮೇಲೆ ಪ್ರಭಾವ ಬೀರ್ತು. ನೀವು ಆತನ ಕೂಗಿನಲ್ಲಿ ಒಂದು ಪದವನ್ನು ಉಲ್ಲೇಖಿಸಿದ್ರಿ, ದಾವೀದ ಕುಲಪುತ್ರರೇ ಅಂತ. ಇದು ಕೇವಲ ಒಂದು ಸಂಬೋಧನೆಗಿಂತ ಹೆಚ್ಚು ಮಹತ್ವದ್ದು ಅನ್ಸುತ್ತೆ. ಹೌದು ಹೌದು, ಅಲ್ಲಿಯೇ ವಿಷಯ ಇನ್ನಷ್ಟು ಆಳವಾಗುತ್ತೆ. ಅವನು ನಜರೇತಿನ ಯೇಸು ಅಂತಷ್ಟೇ ಕರಿಬಹುದಿತ್ತು. ಆದರೆ ದಾವೀದ ಕುಲಪುತ್ರರೇ ಅಂತ ಕರೆದಿದ್ರಲ್ಲಿ ಒಂದು ದೊಡ್ಡ ಧರ್ಮಶಾಸ್ತ್ರೀಯ ಅರ್ಥವಿದೆ ಅಲ್ವಾ? ಖಂಡಿತವಾಗಿಯೂ. ಯಹೂದಿ ಸಂಪ್ರದಾಯದಲ್ಲಿ ದಾವೀದನ ಕುಲಪುತ್ರ ಅನ್ನೋದು ಕೇವಲ ರಾಜಮನೆತನದ ಉತ್ತರಾಧಿಕಾರಿಯನ್ನು ಸೂಚಿಸುವ ಪದವಲ್ಲ. ಅದಕ್ಕಿಂತ ಹೆಚ್ಚು, ಅದು ಮೆಸ್ಸಿಯನಿಗೆ, ಅಂದ್ರೆ ದೇವರಿಂದ ಕಳುಹಿಸಲ್ಪಡುವ ರಕ್ಷಕನಿಗೆ ಮೀಸಲಾದ ಬಿರುದು. ಹಳೆಯ ಒಡಂಬಡಿಕೆಯ ಪ್ರವಾದನೆಗಳ ಪ್ರಕಾರ ಬರಲಿರುವ ರಕ್ಷಕನು ರಾಜ ದಾವೀದನ ವಂಶದಿಂದಲೇ ಬರುತ್ತಾನೆ. ಓ ಹಾಗೆ, ಅಂದ್ರೆ ಈ ಭಿಕ್ಷುಕ ಯೇಸುವನ್ನು ಕೇವಲ ಒಬ್ಬ ಪವಾಡ ಮಾಡೋ ವ್ಯಕ್ತಿ ಅಂತ ನೋಡಲಿಲ್ಲ. ಇಲ್ಲ, ಬದಲಾಗಿ ಇಸ್ರೇಲ್ ಜನಾಂಗ ಇಷ್ಟು ವರ್ಷಗಳಿಂದ ಕಾಯ್ತಿದ್ದ ಮೆಸಿಯಾನೇ ಇವನು ಅಂತ ಗುರುತಿಸಿದ್ದಾನೆ. ಹೌದು. ಅವನ ದೈಹಿಕ ಕಣ್ಣುಗಳು ಮುಚ್ಚಿದ್ರೂ ಅವನ ನಂಬಿಕೆಯ ಕಣ್ಣುಗಳು ತೆರೆದಿದ್ದವು. ನಿಖರವಾಗಿ. ಅದೇ ಸಮಯದಲ್ಲಿ ಯೇಸುವಿನ ಜೊತೆಯಲ್ಲೇ ಇದ್ದ ಶಿಷ್ಯರಿಗೆ ಈ ಸತ್ಯ ಇನ್ನೂ ಸಂಪೂರ್ಣವಾಗಿ ಅರಿವಾಗಿರಲಿಲ್ಲ. ಸಮಾಜದ ಕೊನೆಯ ಮೆಟ್ಟಿಲಲ್ಲಿದ್ದ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದ ಈ ವ್ಯಕ್ತಿ ಧರ್ಮಪಂಡಿತರಿಗೂ ಶಿಷ್ಯರಿಗೂ ಕಾಣದ ಸತ್ಯವನ್ನು ಕಂಡುಕೊಂಡಿದ್ದ. ಇದು ಅವನ ನಂಬಿಕೆಯ ಆಳವನ್ನು ತೋರಿಸುತ್ತೆ. ಸರಿ, ಈಗ ಯೇಸು ಕೇಳಿದ ಆ ಪ್ರಶ್ನೆಗೆ ಬರೋಣ. ಇದು ನನ್ಗೆ ಯಾವಾಗ್ಲೂ ಕಾಡೋ ಪ್ರಶ್ನೆ. ನನ್ನಿಂದ ನಿನ್ಗೇನಾಗ್ಬೇಕು ಅಂತ ಯೇಸು ಯಾಕೆ ಕೇಳಬೇಕು? ಆತನು ಕುರುಡ ಅಂತ ಯೇಸುವಿಗೆ ಗೊತ್ತಿರಲಿಲ್ಲವೇ? ಗೊತ್ತಿತ್ತು, ಖಂಡಿತ ಗೊತ್ತಿತ್ತು. ಅವನಿಗೆ ದೃಷ್ಟಿ ಬೇಕು ಅಂತ ಸ್ಪಷ್ಟವಾಗಿತ್ತು. ಆದ್ರೂ ಯಾಕೆ ಈ ಪ್ರಶ್ನೆ? ಇದು ಬಹಳ ಅದ್ಭುತವಾದ ಪ್ರಶ್ನೆ. ಇದಕ್ಕೆ ಒಂದಕ್ಕಿಂತ ಹೆಚ್ಚು ಕಾರಣಗಳಿವೆ ಅನ್ಸುತ್ತೆ. ಮೊದಲನೆಯ ಮತ್ತು ಅತ್ಯಂತ ಮುಖ್ಯವಾದ ಕಾರಣ ಆ ವ್ಯಕ್ತಿಗೆ ಗೌರವ ನೀಡುವುದು. ಗೌರವ? ಹೌದು. ಯೇಸು ಅವನ ಪರವಾಗಿ ತಾವೇ ನಿರ್ಧಾರ ತೆಗೆದುಕೊಳ್ಳಲಿಲ್ಲ. ಓ, ನೀನು ಕುರುಡ, ನಿನಗೆ ಕಣ್ಣು ಕೊಡ್ತೇನೆ ಅಂತ ಹೇಳಿಲಿಲ್ಲ. ಬದಲಾಗಿ ಅವನ ಅಗತ್ಯವನ್ನು ಅವನ ಬಾಯಿಂದಲೇ ಹೇಳಲು ಅವಕಾಶ ಕೊಟ್ರು. ಅಂದ್ರೆ ಅವನನ್ನ ಕೇವಲ ಒಂದು ಸಮಸ್ಯೆ ಅಥವಾ ಕೇಸ್ ಆಗಿ ನೋಡದೆ ಅವನನ್ನೊಬ್ಬ ವ್ಯಕ್ತಿಯಾಗಿ ಪರಿಗಣಿಸಿ ಅವನಿಗೆ ಘನತೆ ಮತ್ತು ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡಿದರು. ಹೌದು. ಎರಡನೆಯ ಕಾರಣ, ಇದು ವಿಶ್ವಾಸದ ಸ್ಪಷ್ಟೀಕರಣಕ್ಕೆ ಒಂದು ಅವಕಾಶ. ವಿಶ್ವಾಸದ ಸ್ಪಷ್ಟೀಕರಣ ಹೇಗೆ? ಆ ಪ್ರಶ್ನೆಯು ಆ ವ್ಯಕ್ತಿಯನ್ನು ತನ್ನ ಆಳವಾದ ನಿಜವಾದ ಅಗತ್ಯದ ಬಗ್ಗೆ ಯೋಚಿಸುವಂತೆ ಮಾಡಿತು. ನೋಡಿ, ಅವನು ದಿನನಿತ್ಯ ಭಿಕ್ಷೆ ಬೇಡುತ್ತಿದ್ದವನು. ಹೌದು. ಅವನು ಹಣ ಕೇಳಬಹುದಿತ್ತು ಅಥವಾ ಬಟ್ಟೆ, ಊಟ ಕೇಳಬಹುದಿತ್ತು. ಆದ್ರೆ ಅವನು ಕೇಳಿದ್ದು ದೃಷ್ಟಿ. ದೃಷ್ಟಿ ಅಂದ್ರೆ ಕೇವಲ ನೋಡುವ ಸಾಮರ್ಥ್ಯವಲ್ಲ, ಅದು ಒಂದು ಹೊಸ ಜೀವನ, ಒಂದು ಹೊಸ ಆರಂಭ. ಅದೇ. ಭಿಕ್ಷಾಟನೆಯ ಜೀವನದಿಂದ ಹೊರಬಂದು ಸಮಾಜದಲ್ಲಿ ಗೌರವಯುತವಾಗಿ ಬದುಕುವ ಅವಕಾಶ. ಅವನ ಬೇಡಿಕೆ ತಾತ್ಕಾಲಿಕ ಪರಿಹಾರವಾಗಿರಲಿಲ್ಲ, ಅದು ಸಂಪೂರ್ಣ ಪರಿವರ್ತನೆಯ ಬೇಡಿಕೆಯಾಗಿತ್ತು. ನಿಖರವಾಗಿ. ಆ ಪ್ರಶ್ನೆಯ ಮೂಲಕ ಯೇಸು ಅವನ ನಂಬಿಕೆಯ ಕೇಂದ್ರವನ್ನು ಸ್ಪಷ್ಟಪಡಿಸಲು ಸಹಾಯ ಮಾಡಿದರು. ಅವನ ನಂಬಿಕೆ ಕೇವಲ ಪವಾಡದ ಮೇಲಿರ್ಲಿಲ್ಲ, ಯೇಸುವಿನ ಗುರ್ತಿನ ಮೇಲಿತ್ತು. ಇನ್ನು ಯೇಸುವಿನ ಉತ್ತರ, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ, ಇದು ಕೂಡ ಸ್ವಲ್ಪ ಗೊಂದಲಮಯ ಅಲ್ವಾ? ಅಂದ್ರೆ ಪವಾಡ ಮಾಡಿದ್ದು ಯೇಸುವಿನ ಶಕ್ತಿ, ಆದರೆ ಮನ್ನಣೆ ಸಿಗುತ್ತಿರುವುದು ಆ ವ್ಯಕ್ತಿಯ ವಿಶ್ವಾಸಕ್ಕೆ. ಹಾಗಾದರೆ ಗುಣವಾಗಿದ್ದು ಯೇಸುವಿನ ಶಕ್ತಿಯಿಂದಲಾ ಅಥವಾ ಇವನ ನಂಬಿಕೆಯಿಂದಲಾ? ಇದು ಒಂದು ಉತ್ತಮವಾದ ದ್ವಂದ್ವ. ಮೂಲ ಗ್ರೀಕ್ ಭಾಷೆಯಲ್ಲಿ ಇಲ್ಲಿ ಬಳಸಿದ ಪದ ಸೋಜೋ. ಈ ಪದಕ್ಕೆ ಗುಣಪಡಿಸು ಮತ್ತು ರಕ್ಷಿಸು ಅಂತೆ ಎರಡೂ ಅರ್ಥಗಳಿವೆ. ಗುಣಪಡಿಸು ಮತ್ತು ರಕ್ಷಿಸು. ಹೌದು. ಯೇಸು ಹೇಳುತ್ತಿರುವುದು ಏನೆಂದ್ರೆ, ಅವನ ವಿಶ್ವಾಸವೂ ಪವಾಡವನ್ನು ಸೃಷ್ಟಿಸಲಿಲ್ಲ, ಬದಲಾಗಿ ದೇವರ ಕೃಪೆಯನ್ನು ಮತ್ತು ಶಕ್ತಿಯನ್ನು ಸ್ವೀಕರಿಸಲು ಅವನನ್ನು ತೆರೆದಿಟ್ಟಿತ್ತು. ಅದೊಂದು ರೀತಿ ಸ್ವಿಚ್ ಆನ್ ಮಾಡಿದ ಹಾಗೆ. ಹೌದು, ಕರೆಕ್ಟ್. ವಿದ್ಯುತ್ ಶಕ್ತಿ ಇದ್ದರೂ ಅದನ್ನು ಬಳಸಿಕೊಳ್ಳಲು ಸ್ವಿಚ್ ಆನ್ ಮಾಡ್ಬೇಕಲ್ಲ, ಹಾಗೆ. ಅಂದ್ರೆ ದೇವರ ಶಕ್ತಿ ಯಾವಾಗಲೂ ಲಭ್ಯವಿದೆ, ಆದರೆ ಅದನ್ನು ನಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸಲು ನಂಬಿಕೆ ಅನ್ನೋ ಸ್ವಿಚ್ ಬೇಕು. ಹೌದು. ಅವನ ನಂಬಿಕೆ ಜನರ ಗದರಿಕೆಯನ್ನು ಮೀರಿತು, ಯೇಸುವಿನ ನಿಜವಾದ ಗುರುತನ್ನು ಒಪ್ಪಿಕೊಂಡಿತ್ತು. ಹಾಗಾಗಿ ಅವನು ಶಾರೀರಿಕ ದೃಷ್ಟಿ ಮತ್ತು ಆಧ್ಯಾತ್ಮಿಕ ರಕ್ಷಣೆ ಎರಡೂ ಪಡೆದ. ಹೌದು. ಅವನ ನಂಬಿಕೆಯೇ ಅವನನ್ನು ಗುಣಪಡಿಸುವ ಪ್ರಕ್ರಿಯೆಯಲ್ಲಿ ಸಕ್ರಿಯ ಪಾಲುದಾರನನ್ನಾಗಿ ಮಾಡಿತು.
ಈ ಕಥೆಯಿಂದ ನಮ್ಮ ಇಂದಿನ ಜೀವನಕ್ಕೆ ಕಲಿಬೇಕಾದ ಪಾಠಗಳು ಸಾಕಷ್ಟಿವೆ ಅನ್ಸುತ್ತೆ. ಖಂಡಿತ. ಮೊದಲನೇದಾನಿ ನಮ್ಮದೇ ಆದ ಅಂಧತ್ವವನ್ನು ಗುರುತಿಸಿಕೊಳ್ಳುವುದು ಅಲ್ಲವೇ? ಹೌದು. ನಾವೆಲ್ಲರೂ ಯಾವುದಾದರೂ ಒಂದು ವಿಧದಲ್ಲಿ ಆಧ್ಯಾತ್ಮಿಕವಾಗಿ ಕುರುಡರಾಗಿದ್ದೇವೆ. ಅದು ನಮ್ಮ ಅಹಂಕಾರವಿರಬಹುದು, ಇತರರನ್ನು ಕ್ಷಮಿಸಲು ಆಗದ ಸ್ಥಿತಿ ಇರಬಹುದು, ಭವಿಷ್ಯದ ಬಗ್ಗೆ ಇರುವ ಭಯ. ಅಥವಾ ದೇವರ ಯೋಜನೆಯನ್ನು ನೋಡಲು ವಿಫಲವಾಗುವುದು. ಕರೆಕ್ಟ್. ಆ ಕುರುಡನಂತೆ ನಮಗೆ ಸಹಾಯ ಬೇಕು, ನಮ್ಮಿಂದಲೇ ಎಲ್ಲವನ್ನೂ ಸರಿಪಡಿಸಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳುವುದೇ ಆಧ್ಯಾತ್ಮಿಕ ಪಯಣದ ಮೊದಲ ಹೆಜ್ಜೆ. ಮತ್ತು ಜನರು ಅವನನ್ನು ಸುಮ್ಮನಿರಿಸಲು ಪ್ರಯತ್ನಿಸಿದ್ದು ಅದು ಇಂದಿಗೂ ಬಹಳ ಪ್ರಸ್ತುತ ಅನ್ಸುತ್ತೆ. ಹೌದು. ನಮ್ಮ ಜೀವನದಲ್ಲೂ ಅಂತಹ ಜನಸಂದಣಿ ಇರುತ್ತದಲ್ಲವೇ? ನಾವು ದೇವರೆಡೆಗೆ ತಿರುಗಲು ಪ್ರಯತ್ನಿಸಿದಾಗ ನಮ್ಮನ್ನು ಹಿಂದೆಳೆಯುವ ಶಕ್ತಿಗಳು. ಖಂಡಿತ. ಆ ಜನಸಂದಣಿ ನಮ್ಮ ಒಳಗಿನ ಅನುಮಾನಗಳೇ ಆಗಿರಬಹುದು, ಅಥವಾ ನಮ್ಮನ್ನು ಟೀಕಿಸುವ, ನಿರುತ್ಸಾಹಗೊಳಿಸುವ ಜನರ ಮಾತುಗಳಾಗಿರಬಹುದು. ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ, ಇದೆಲ್ಲ ನಡೆಯುವ ಮಾತೆ ಎಂಬಂತಹ ಯೋಚನೆಗಳು. ಹೌದು. ಆದರೆ ಆ ಕುರುಡನಂತೆ ನಾವು ಅಡೆತಡೆಗಳ ನಡುವೆಯೂ ಮತ್ತಷ್ಟು ದೃಢವಾಗಿ, ಗಟ್ಟಿಯಾಗಿ ದೇವರಿಗೆ ಮೊರೆಯಿಡಬೇಕು. ಮತ್ತೊಂದು ಅಂಶ ಅಂದ್ರೆ ಯೇಸು ಆತನ ಕೂಗನ್ನು ಕೇಳಿ ನಿಲ್ಲುತ್ತಾರೆ ಅನ್ನೋದು. ಹೌದು, ಅದು ಬಹಳ ಮುಖ್ಯ. ಅಷ್ಟು ದೊಡ್ಡ ಗುಂಪಿನಲ್ಲಿ, ಗದ್ದಲದಲ್ಲಿ, ಸಮಾಜದ ಕಣ್ಣಿಗೆ ಕಾಣದ ಒಬ್ಬ ವ್ಯಕ್ತಿಗಾಗಿ ಇಡೀ ಮೆರವಣಿಗೆಯನ್ನೇ ನಿಲ್ಲಿಸುತ್ತಾರೆ. ಇದು ನಮಗೆ ಯಾವ ಭರವಸೆ ನೀಡುತ್ತೆ? ಇದು ಬಹಳ ದೊಡ್ಡ ಭರವಸೆ. ಜಗತ್ತಿನ ದೃಷ್ಟಿಯಲ್ಲಿ ನಾವು ಎಷ್ಟೇ ಸಣ್ಣವರಾಗಿರಲಿ, ನಮ್ಮ ಸಮಸ್ಯೆಗಳು ಎಷ್ಟೇ ಅತ್ಯಲ್ಪವೆಂದು ಇತರರಿಗೆ ಅನಿಸಲಿ, ನಮ್ಮ ಪ್ರಾಮಾಣಿಕವಾದ ಕೂಗನ್ನು ದೇವರು ಕೇಳುತ್ತಾರೆ ಮತ್ತು ನಮಗಾಗಿ ನಿಲ್ಲುತ್ತಾರೆ. ಆತನಿಗೆ ಪ್ರತಿಯೊಬ್ಬ ವ್ಯಕ್ತಿಯೂ, ಪ್ರತಿಯೊಂದು ನೋವೂ ಮುಖ್ಯ. ನಮ್ಮನ್ನು ಯಾರೂ ಗಮನಿಸುತ್ತಿಲ್ಲ ಅಂತ ನಮಗೆ ಅನಿಸಿದಾಗಲೂ ಆತನು ಗಮನಿಸುತ್ತಿರುತ್ತಾನೆ. ಹಾಗಾದರೆ ಯೇಸು ಇಂದು ನಮ್ಮ ಮುಂದೆ ನಿಂತು ನನ್ನಿಂದ ನಿನಗೆ ಏನಾಗಬೇಕು ಅಂತ ಕೇಳಿದರೆ ನಮ್ಮ ಉತ್ತರ ಏನಾಗಿರುತ್ತೆ? ಇದೊಂದು ಆತ್ಮಾವಲೋಕನದ ಪ್ರಶ್ನೆ ಅಲ್ವಾ? ಹೌದು. ನಾವು ಹೆಚ್ಚಾಗಿ ತಾತ್ಕಾಲಿಕ ಭೌತಿಕ ವಸ್ತುಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಒಳ್ಳೆಯ ಕೆಲಸ, ಹಣ, ಆರೋಗ್ಯ ಸಂಬಂಧಗಳು ಇವೆಲ್ಲವೂ ಮುಖ್ಯ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಆ ಕುರುಡನ ಬೇಡಿಕೆ ಅದಕ್ಕಿಂತ ಆಳವಾಗಿತ್ತು. ಅವನು ದೃಷ್ಟಿ ಕೇಳಿದ. ಹೌದು. ಹಾಗೆಯೇ ನಾವು ಕೂಡ, ಸ್ವಾಮಿ, ನನಗೆ ಸತ್ಯವನ್ನು ನೋಡುವ ದೃಷ್ಟಿ ಕೊಡಿ, ನನ್ನ ಜೀವನದಲ್ಲಿ ನಿಮ್ಮ ಚಿತ್ತವನ್ನು ಅರ್ಥಮಾಡಿಕೊಳ್ಳುವ ದೃಷ್ಟಿ ಕೊಡಿ. ಅಥವಾ ನನ್ನ ಸುತ್ತಲಿರುವ ಜನರಲ್ಲಿ, ಕಷ್ಟದಲ್ಲಿರುವವರಲ್ಲಿ ನಿಮ್ಮನ್ನು ಕಾಣುವ ದೃಷ್ಟಿ ಕೊಡಿ ಅಂತ ಪ್ರಾರ್ಥಿಸಲು ಈ ಘಟನೆ ನಮ್ಮನ್ನು ಪ್ರೇರೇಪಿಸುತ್ತೆ. ಹೌದು, ನಮ್ಮ ಪ್ರಾರ್ಥನೆಯ ಮಟ್ಟವನ್ನು ಇದು ಹೆಚ್ಚಿಸುತ್ತೆ. ಹೌದು. ಕೇವಲ ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಾತ್ರವಲ್ಲ, ನಮ್ಮ ದೃಷ್ಟಿಕೋನದ ಪರಿವರ್ತನೆಗಾಗಿ ಪ್ರಾರ್ಥಿಸುವುದು. ಕೊನೆಯದಾಗಿ ಕೃತಜ್ಞತೆ ಮತ್ತು ಶಿಷ್ಯತ್ವ. ದೃಷ್ಟಿ ಬಂದ ತಕ್ಷಣ ಅವನು ಮಾಡಿದ ಮೊದಲ 2 ಕೆಲಸಗಳು ದೇವರನ್ನು ಸ್ತುತಿಸುವುದು ಮತ್ತು ಯೇಸುವಿನನ್ನು ಹಿಂಬಾಲಿಸುವುದು. ಇದು ಬಹಳ ಮುಖ್ಯ. ದೇವರ ಕೃಪೆಯನ್ನು ಅನುಭವಿಸಿದ ನಂತರ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಎಂಬುದಕ್ಕೆ ಇದೊಂದು ಮಾದರಿ. ಅವನು ತನ್ನ ಹಳೆಯ ಜಾಗಕ್ಕೆ, ಭಿಕ್ಷೆ ಬೇಡುವ ಸ್ಥಳಕ್ಕೆ ಹಿಂತಿರುಗಲಿಲ್ಲ. ಅವನ ಜೀವನಕ್ಕೆ ಹೊಸ ದಿಕ್ಕು ಸಿಕ್ಕಿತು. ಹೌದು. ಹಾಗೆಯೇ ನಮಗೆ ದೇವರ ಅನುಗ್ರಹವಾದಾಗ ನಮ್ಮ ಜೀವನ ಕೇವಲ ವೈಯಕ್ತಿಕ ಸಂತೋಷದಲ್ಲಿ ಮುಳುಗಬಾರದು, ಅದು ಕೃತಜ್ಞತೆಯ ಸ್ತುತಿಯಾಗಬೇಕು ಮತ್ತು ಯೇಸುವಿನ ಮಾರ್ಗದಲ್ಲಿ ನಡೆಯುವ ಶಿಷ್ಯತ್ವದ ಜೀವನವಾಗಬೇಕು. ಒಂದು ಸರಳ ಪವಾಡದ ಕಥೆಯಂತೆ ಕಾಣುವುದರೊಳಗೆ ನಂಬಿಕೆಯ ಶಕ್ತಿ, ದೇವರ ಕರುಣೆ ಮತ್ತು ಮಾನವನ ಪರಿವರ್ತನೆಯ ಬಗ್ಗೆ ಇಷ್ಟೊಂದು ಆಳವಾದ ಪಾಠಗಳಿವೆ. ಹೌದು. ಈ ಕಥೆಯ ತಿರುಳೇ ಆ ವ್ಯತಿರೇಕದಲ್ಲಿ ಅಡಗಿದೆ. ಆಧ್ಯಾತ್ಮಿಕವಾಗಿ ಕುರುಡಾಗಿದ್ದ ಶಿಷ್ಯರು ಇನ್ನೊಂದು ಕಡೆ. ನಮ್ಮ ಆಯ್ಕೆ ಯಾವುದು ಎಂಬ ಪ್ರಶ್ನೆಯನ್ನು ಇದು ನಮ್ಮ ಮುಂದೆ ಇಡುತ್ತದೆ. ಖಂಡಿತ. ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗೋಣ. ಕಥೆಯ ಪ್ರಕಾರ ಗುಣವಾದ ಆ ವ್ಯಕ್ತಿ ಯೇಸುವನ್ನು ಯೆರೂಸಲೇಮಿನ ದಾರಿಯಲ್ಲಿ ಹಿಂಬಾಲಿಸಿದನು. ಹೌದು, ಹಿಂಬಾಲಿಸಿದನು. ಯೋಚನೆ ಮಾಡಬೇಕು. ಯೆರೂಸಲೇಮಿನಲ್ಲಿ ಯೇಸುವಿಗೆ ಕಾದಿರುವುದು ಸಂಭ್ರಮವಲ್ಲ, ಬದಲಾಗಿ ಕಷ್ಟ, ಶಿಲುಬೆ ಮತ್ತು ಸಾವು. ಅಂದರೆ ಆ ವ್ಯಕ್ತಿ ಆಯ್ಕೆ ಮಾಡಿಕೊಂಡಿದ್ದು ಸುಲಭದ ಜೀವನವನ್ನಲ್ಲ, ಬದಲಾಗಿ ಶಿಲುಬೆಯತ್ತ ಹೋಗುವ ದಾರಿಯನ್ನು. ದೇವರ ಕೃಪೆಯನ್ನು ಅನುಭವಿಸಿದ ನಂತರ ಮುಂದಿನ ದಾರಿ ಕಷ್ಟಕರ ಮತ್ತು ಅನಿಶ್ಚಿತವಾಗಿದ್ರೂ ಸಹ ಆತನನ್ನು ಹಿಂಬಾಲಿಸುವುದರ ನಿಜವಾದ ಅರ್ಥವೇನು? ಇದೊಂದು ಆಳವಾದ ಪ್ರಶ್ನೆ. ಇದರ ಬಗ್ಗೆ ಯೋಚಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.